श्री गुरुभ्यो नमः। सद्गुरु श्री ब्रह्मचैतन्य महाराज की जय। सद्गुरु श्री ब्रह्मानंद महाराज की जय। सद्गुरु श्री दत्तावधूತ महाराज की जय। ಇವತ್ತಿನ ವಿಡಿಯೋ ಒಳಗೆ ಮನಾಚ ಶ್ಲೋಕದ ಶ್ಲೋಕ 16, 17, 18 ಇದರ ಭಾವಾರ್ಥ ಮತ್ತು ವಿವರಣೆಯನ್ನು ನೋಡೋಣ. ಶ್ಲೋಕ 16. मरे एक त्याचा तुझा शोक वाहे, अकस्मात तो ही पुढे जात आहे. पुरेना जनी लोभरे क्षोभत्या ते, म्हणूनी जनी मागुता जन्म घेते. ಇದರ ಭಾವಾರ್ಥ: ಒಬ್ಬ ಮನುಷ್ಯನು ಸಾಯುತ್ತಾನೆ, ಅದಕ್ಕಾಗಿ ಇನ್ನೊಬ್ಬ ಮನುಷ್ಯನು ಶೋಕ ಮಾಡುತ್ತಾನೆ. ಆದರೆ ಶೋಕ ಮಾಡುವ ಮನುಷ್ಯನೂ ಕೂಡ ಅದೇ ಮಾರ್ಗದಲ್ಲಿ ಇರುವುದರಿಂದ ಇಂದಲ್ಲ ನಾಳೆ ಅವನು ಸಾಯುತ್ತಾನೆ. ಮನುಷ್ಯನಿಗೆ ದೇಹದ ಹಾಗೂ ದೃಶ್ಯವಸ್ತುಗಳ ಆಸಕ್ತಿ ಇರುತ್ತದೆ. ಅದು ಏನು ಮಾಡಿದರೂ ಹೋಗುವುದಿಲ್ಲ. ಆಸಕ್ತಿಯಿಂದಾಗಿ ಸಾಯುವ ಮನುಷ್ಯನ ಮನಸ್ಸು ಅಶಾಂತವಾಗಿರುತ್ತದೆ ಹಾಗೂ ಈ ಜಗತ್ತಿನಲ್ಲಿ ತೊಡಗಿಕೊಂಡಿರುತ್ತದೆ. ಆದ್ದರಿಂದ ಅವನು ಪುನಃ ಇಲ್ಲಿಯೇ ಹುಟ್ಟಿ ಬರುತ್ತಾನೆ. ಇದರದ ವಿವರಣೆ ನೋಡೋಣ. ಈ ಭೂಮಿ ಅನ್ನೋದು ಮೃತ್ಯುಲೋಕನೇ. ಹುಟ್ಟಿದ ಜೀವಿಗಳೆಲ್ಲ ಒಂದಿಲ್ಲ ಒಂದು ದಿನ ಮೃತ್ಯುವಿನ ಮುಖ ನೋಡಲೇಬೇಕು. ಯಾರು ಇಲ್ಲಿಂದ ಹೋಗ್ತಾರಲ್ಲ, ಅಕಸ್ಮಾತ್ ಅವ್ರ ಮನಸ್ಸು ದೃಶ್ಯ ವಸ್ತುಗಳೊಳಗೆ ಅಂದ್ರೆ ಕಣ್ಣಿಗೆ ಕಾಣಿಸೋ ವಸ್ತುಗಳೊಳಗೆ ಅಥವಾ ವ್ಯಕ್ತಿಗಳೊಳಗೆ ಸಿಕ್ಕಾಕ್ಕೊಂಡ್ರೆ ಆ ಮನುಷ್ಯ ತನ್ನ ವಾಸನೆಗಳಿಂದ ಮತ್ತೆ ಇಲ್ಲೇ ಭೂಮಿ ಕಡೆನ ಅಟ್ರ್ಯಾಕ್ಟ್ ಆಗಿ ಮತ್ತೆ ಇಲ್ಲೇ ಹುಟ್ಟಿ ಬರ್ತಾನೆ ಅನ್ನೋದು ಶ್ರೀ ಸಮರ್ಥ ಗುರುಗಳ ಅಭಿಪ್ರಾಯ. ಒಂದು ಹಂಗೆ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಲೈಟ್ ಆದದ್ದು ಹೈಡ್ರೋಜನ್ ಬಲೂನ್ ಅದ ಅಂದ್ಕೊಳ್ಳೋಣ. ಅದನ್ನು ಎದಕ್ಕೂ ಕಟ್ಟಿಲ್ಲ ಅಂದ್ರೆ ನೀವು ಕೈ ಬಿಟ್ಟು ಕೂಡಲೇ ಅದು ಮ್ಯಾಲೆ ಈಸಿಲಿ ಹಾರಿ ಹೋಗ್ಬಿಡ್ತದೆ. ಅದನ್ನು ಕಲ್ಲಿಗೆ ಕಟ್ಟಿಟ್ರೆ ಅದು ಹಾರಬೇಕು ಅಂದ್ರೂ ಅದಕ್ಕೆ ಹಾರ್ಲಿಕ್ಕೆ ಆಗಂಗಿಲ್ಲ. ಹಂಗೆ ನಮ್ಮ ಸೂಕ್ಷ್ಮ ದೇಹವನ್ನು ಆಸೆ, ಮೋಹ, ನನ್ನ ಮನೆ, ನನ್ನ ಮಕ್ಕಳು ಅನ್ನೋ ಕಲ್ಲುಗಳಿಗೆ ಕಟ್ಕೊಂಡು ಕೂತ್ಬಿಟ್ರೆ ಅದು ಹೆಂಗೆ ಹಾರ್ತದ ಅನ್ನೋದನ್ನು ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ನೋಡೋಣ ಶ್ಲೋಕ 17. मनी मानवा व्यर्थ चिंता वहाते, अकस्मात होणार होऊ निजाते. घडे भोगणे सर्व ही कर्मयोगे, मती मंदते ಖೇದಮಾನಿ ವಿಯೋಗೆ. ಮನುಷ್ಯನು ವ್ಯರ್ಥವಾಗಿ ಮನಸ್ಸಿನಲ್ಲಿ ಚಿಂತೆ ಮಾಡುತ್ತಾನೆ. ಯಾವ ಘಟನೆಗಳು ಸಂಭವಿಸಬೇಕಾಗಿರುತ್ತವೆಯೋ ಅವು ಅಕಲ್ಪಿತವಾಗಿ ಸಂಭವಿಸೇ ಬಿಡುತ್ತವೆ. ಜೀವನದಲ್ಲಿ ನಾವು ಏನೇನು ಅನುಭವಿಸಬೇಕಾಗುತ್ತದೆಯೋ ಅವೆಲ್ಲವೂ ನಮ್ಮ ಪೂರ್ವ ಕರ್ಮಾನುಸಾರವಾಗಿ ಸಂಭವಿಸುತ್ತವೆ. ಅಜ್ಞಾನಿ ಮನುಷ್ಯನು ಮೃತ್ಯುವಿನಿಂದ ಉಂಟಾಗುವ ವಿಯೋಗದಿಂದ ದುಃಖ ಪಡುತ್ತಾನೆ. ಇದರದ್ದು ವಿವರಣೆ ನೋಡೋಣ. ನಾವು ಮನುಷ್ಯ ಜೀವನವನ್ನು ಸ್ವಲ್ಪ ಬ್ರಾಡರ್ ಆಸ್ಪೆಕ್ಟ್ಸ್ನಿಂದ ನೋಡಿದ್ರೆ ಎಲ್ಲ ಲೈಫ್ ಒಳಗೂ ಒಂದು 5 ಪವರ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾವೆ. ಎಲ್ಲರ ಲೈಫ್ನು ಈ 5 ಪವರ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾವೆ. ಯಾವುದದು? ಫಸ್ಟ್ ಅಂದ್ರೆ ನೇಚರ್ಸ್ ಪವರ್ ಅಥವಾ ನೈಸರ್ಗಿಕ ವಸ್ತುಗಳ ಶಕ್ತಿ ಅಂತ ಹೇಳ್ಬೋದು. ಅದು ಹೆಂಗಂದ್ರೆ ಲೈಟು, ಹೀಟ್, ಎಲೆಕ್ಟ್ರಿಸಿಟಿ ಇವೆಲ್ಲ ನಮ್ಮ ಲೈಫ್ನ ಕಂಟ್ರೋಲ್ ಮಾಡ್ತಿರ್ತಾವೆ. ಇವು ಇಲ್ದನ ನಮ್ಮ ಫಿಸಿಕಲ್ ಲೈಫ್ ನಡೀತಿರೋದಿಲ್ಲ. ನೆಕ್ಸ್ಟ್ ಅಂದ್ರೆ ಲೈಫ್ ಎನರ್ಜಿ. ನಮ್ಮ ಎಲ್ಲ ಬಾಡಿ ಫಂಕ್ಷನ್ಸು ಲೈಕ್ ಎಲ್ಲ ಬಾಡಿ ಫಂಕ್ಷನ್ಸ್ನು, ಬ್ರೀದಿಂಗು, ಹಾರ್ಟ್ ಬೀಟು, ಡೈಜೆಷನ್ನು ಎಲ್ಲನೂ ಒಂದು ಲೈಫ್ ಎನರ್ಜಿ ಅನ್ನೋದು ಕಂಟ್ರೋಲ್ ಮಾಡ್ತಿರ್ತದೆ. ನೆಕ್ಸ್ಟ್ ಬಂದು ಮೈಂಡ್ ಪವರ್. ನಮ್ಮ ಮೈಂಡ್ ಪವರ್, ನಾವು ವಿಲ್ ಪವರ್ ಅಂತ ಭಾಳ ಸಲ ಕೇಳಿರ್ತೀವಿ. ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ನಾವು ಯಾವುದೋ ಸಿಚುವೇಶನ್ ಫೇಸ್ ಮಾಡಿಬಿಡ್ತೀವಿ. ದುಃಖ ಸುಖ ಎಲ್ಲ ನಮ್ಮ ಜೀವನದ ದುಃಖ ಸುಖ ನಮ್ಮ ಮೈಂಡ್ ಪವರನ್ನು ಅವಲಂಬಿಸಿ ಇರ್ತಾವೆ, ಡಿಪೆಂಡ್ ಆಗಿರ್ತಾವೆ. ಭಾಳ ವಿಲ್ ಪವರ್ ಇತ್ತು, ಏನೋ ವ್ಯಾಧಿ ಬಂತು, ಏನೋ ಮೃತ್ಯು ಬಂತು, ಯಾವುದಕ್ಕೂ ಆ ಮನಸ್ಸಷ್ಟು ವಿಚಲಿತ ಆಗೋದಿಲ್ಲ, ಮನಸ್ಸನ್ನು ಸಮಾಧಾನ ಕೆಡುವುದಿಲ್ಲ. ಹೀಗಾಗಿ ಅವನು ಎಲ್ಲನೂ ಈಸಿಲಿ ಫೇಸ್ ಮಾಡ್ತಾನೆ. ನೆಕ್ಸ್ಟ್ ಅಂದ್ರೆ ಕಲ್ಚರಲ್ ಪವರ್ ಅಂದ್ರೆ ನಮ್ಮ ವ್ಯಾಲ್ಯೂಸು, ನಮ್ಮ ಮ್ಯಾನರ್ಸು, ನಮ್ಮ ಐಡಿಯಲ್ಸು ಇವೆಲ್ಲ ನಮ್ಮ ಥಾಟ್ ಪ್ರೊಸೆಸ್ ಮೇಲೆ ಪ್ರಭಾವ ಬೀರಿ ನಮಗೊಂದು ಬಿಲೀಫ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಿರ್ತಾವೆ.
ಬಿಲೀಫ್ಸ್, ಆ ಬಿಲೀಫ್ ಸಿಸ್ಟಮ್ ಪ್ರಕಾರ ಮತ್ತು ನಮ್ಮ ಫರ್ದರ್ ಥಾಟ್ಸ್ ಅರೈಸ್ ಆಗ್ತಿರ್ತಾವೆ. ನೆಕ್ಸ್ಟ್ ಅಂದ್ರೆ ಸ್ಪಿರಿಚುವಲ್ ಪವರ್. ಇದು ಭಾಳ ಇಂಪಾರ್ಟೆಂಟ್. ಸ್ಪಿರಿಚುವಲ್ ಪವರ್ ಅವ್ರು ನಾವು ಏನು ಹೇಳ್ಬೋದು, ಗಾಡ್ಸ್ ಪವರ್. ನಮ್ಮ ಜೀವನದ ಮೇಲೆ ಆ ಸೂಪರ್ ಪವರಿನ ಪ್ರಭುತ್ವ ಎಷ್ಟಿರ್ತದೆ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಸ್ಪಿರಿಚುವಲ್ ಪವರ್. ಇದು ನಮ್ಮ ಡೆಸ್ಟಿನಿನ ನಮ್ಮ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ನಡೆಸಿ ನಮ್ಮ ಲೈಫ್ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೆ ಆ ಲೈಫ್ ಒಳಗೆ ಏನೇ ನಡೀಲಿ ಅದು ಈ ಎಲ್ಲ ಪವರ್ಗಳ ಇನ್ಫ್ಲೂಯೆನ್ಸ್ನಿಂದ ನಡೀತಿರ್ತದೆ. ನಾವು ಹೀಗಾಗಿ ನಮ್ಮ ಜೀವನನ ಒಂದು ಶಾಂತ ಭಾವನೆಯಿಂದ, ಒಂದು ಪೀಸ್ಫುಲ್ ಆ್ಯಟಿಟ್ಯೂಡ್ನಿಂದ ನೋಡಬೇಕು ಅಂಥೇಳಿ ಗುರುಗಳು ಅಭಿಪ್ರಾಯ ಪಡ್ತಾರೆ. ಈಗ ನೋಡೋಣ ಶ್ಲೋಕ 17. ಶ್ಲೋಕ 18. ಮನಾರಾಘವೇ ವೀಣ ಆಶಾ ನ ಕೋರೆ, ಮನಾಮಾನವಾಚಿ ನ ಕೋ ಕೀರ್ತಿ ತೂರೆ, ಜಯಾವರ್ಣಿತಿ ವೇದಶಾಸ್ತ್ರೇ ಪುರಾಣೇ, ತಯಾವರ್ಣಿತ ಸರ್ವಹಿ ಶ್ಲಾಘ್ಯವಾಣೆ. ಭಾವಾರ್ಥ: ಹೇ ಮನಸ್ಸೆ, ಒಬ್ಬ ಭಗವಂತನ ಹೊರತಾಗಿ ನೀನು ಬೇರೆ ಯಾವುದೇ ವಿಷಯದ ವಾಸನೆಯನ್ನು ಇಟ್ಟುಕೊಳ್ಳಬೇಡ. ಮನುಷ್ಯನ ವಿಷಯದಲ್ಲಿ ವಾಸನೆಯನ್ನಿಟ್ಟುಕೊಂಡು ಅವನ ಸ್ತುತಿ ಮಾಡಬೇಡ. ವೇದ, ಶಾಸ್ತ್ರ ಹಾಗೂ ಪುರಾಣಗಳು ಯಾವ ಭಗವಂತನ ವರ್ಣನೆ ಮಾಡುತ್ತವೆಯೋ ಅವನ ವರ್ಣನೆ ಮಾಡುವುದೇ ಯೋಗ್ಯವಾಗಿರುತ್ತದೆ. ಶ್ರೀ ಸಮರ್ಥರು ಮನಸ್ಸಿಗೆ ಬೋಧನಾ ಮಾಡ್ತಾರೆ. ಯಾವುದೋ ಸ್ಟ್ರಾಂಗ್ ಡಿಸೈರ್ಸ್ ಇರಲಿ, ಅದು ವ್ಯಕ್ತಿಗಳ ಬಗ್ಗೆ ಇರಲಿ, ಅದು ಅಥವಾ ವಸ್ತುಗಳ ಬಗ್ಗೆ ಇರಲಿ, ಅದನ್ನು ಮನಸ್ಸಿನಾಗಿಟ್ಕೊಂಡು ಅದರದ್ದು ಅಧೀನಾಗಿ ಮಾನವ ಏನು ಮಾಡಿಬಿಡ್ತಾನೆ, ಆ ಪರಮ ಸೂಪರ್ ನ್ಯಾಚುರಲ್ ಪವರ್ ಏನದಲ್ಲ, ವಿಶ್ವ ನಿಯಾಮಕ ಶಕ್ತಿ ಏನದಲ್ಲ, ಅದ್ರದ್ದು ಇರುವಿಕೆ, ಅದ್ರದ್ದು ನಮ್ಮ ಲೈಫ್ ಒಳಗೆ ಇನ್ಫ್ಲೂಯೆನ್ಸು ಮರೆತು ಯಾರ್ಯಾರ್ದೋ ಮನುಷ್ಯರನ್ನ ಹೊಗಳಿ ಅವ್ರ ಕೈಗೊಂಬೆ ಆಗಿ ಬದುಕಿಬಿಡ್ತಾನೆ. ಬೇಡ, ಯಾಕೆ ಹಂಗೆ ನಾವು ಮಾಡಬೇಕು? ಎಲ್ಲನೂ ನಡೆಯೋದು ಆ ವಿಶ್ವ ನಿಯಾಮಕನ ಸತ್ತೆಯಿಂದನ. ಹೀಗಾಗಿ ನಾವು ಆಸೆ, ಸ್ಟ್ರಾಂಗ್ ಡಿಸೈರ್ಸು ಏನೇ ಇಟ್ಕೊಂಡ್ರೂ ಆ ಒಬ್ಬ ಬ್ರಾಹ್ಮಂದು, ಆ ಒಬ್ಬ ಭಗವಂತಂದು, ಅವನದು ವಾಸನೆನ, ಅವನ ಬಗ್ಗೆನ ಡಿಸೈರ್ ಇಟ್ಟುಕೊಂಡು ನಾಳೆ ಬಲೂನು ಹೋಗ್ಬೇಕಂದ್ರೂ ಯಾವುದೇ ಕಲ್ಕಟ್ಟು ಹಾಕ್ಕೊಳ್ಳೋದು ಬೇಡ. ಈಸಿಲಿ ಬಲೂನ್ ರಿಲೀಸ್ ಆಗೋ ಹಂಗೆ ನಾವು ನಮ್ಮ ಜೀವನ ನಡೆಸೋಣ ಅನ್ನೋದು ಸಮರ್ಥರ ಅಭಿಪ್ರಾಯ. ಜೈ ಜೈ ರಘುವೀರ ಸಮರ್ಥ.